ಹೆಲೋ ಸ್ಟೂಡೆಂಟ್ಸ್, KCET ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ KCET ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಬನ್ನಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನಮ್ಮ KA ಕಡೆಯಿಂದ ಅರ್ಜಿ ಮುದ್ರಣ ಲಿಂಕ್ ಅಂತ ಹೇಳಿ ಒಂದು ಲಿಂಕನ್ನು ಬಿಡುಗಡೆ ಮಾಡಿದ್ರು. ಸೊ ಅದರ ಮುಖಾಂತರ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪಡ್ಕೋಬೋದಾಗಿತ್ತು. ಓಕೆನಾ. ಸೊ ಈಗ ವಿದ್ಯಾರ್ಥಿಗಳು ಆ ಒಂದು ಅರ್ಜಿ ಮುದ್ರಣ ಲಿಂಕಲ್ಲಿ ಲಾಗಿನ್ ಆಗಿ ಸೊ ನೀವು ಫಾರ್ಮನ್ನು ಪಡ್ಕೊಂಡ್ರೆ ಸೊ ಅದರಲ್ಲಿ ಈಗ ತುಂಬ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಸರಿಯಾಗಿ ಡಿಸ್ಪ್ಲೇ ಆಗ್ತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ತಿಳಿಸ್ತಿರ್ತಕ್ಕಂಥದ್ದು. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ತಿಳ್ಕೊಳೋದಾದ್ರೆ ಆ್ಯಕ್ಚುಲಿ ಇದು ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ವಿದ್ಯಾರ್ಥಿಗಳಿಗೆ ಸೊ ಈ ರೀತಿ ಆಗಿದೆ. ಸೊ ನೀವೇನು ಮಾಡಬೇಕಾಗಿರೋದಿಲ್ಲ, ಜಸ್ಟ್ ವೆಯ್ಟ್ ಮಾಡ್ತೀರಿ. ನಮ್ಮ KA ಕಡೆಯಿಂದ ಈ ಒಂದು ಪ್ರಾಬ್ಲಮನ್ನು ಆದಷ್ಟು ಬೇಗನೆ ಸಾಲ್ವ್ ಮಾಡ್ತಾರೆ. ಓಕೆನಾ. ಸೊ ಸಾಧ್ಯ ಆದರೆ ನಮ್ಮ KA ಸಹ ನೀವು ತಿಳಿಸ್ಬೋದಾಗಿರುತ್ತೆ. ಓಕೆನಾ. ಸೊ ಅವರು ಸಹ ಅದನ್ನು ಚೆಕ್ ಮಾಡಿದ್ರೆ ತುಂಬ ವಿದ್ಯಾರ್ಥಿಗಳು ಸೆಂಡ್ ಮಾಡಿದ್ರೆ ರಿಕ್ವೆಸ್ಟನ್ನು, ಅವರು ಸಹ ನಮ್ಮ KA ಕಡೆಯಿಂದ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಸರಿ ಮಾಡ್ತಾರೆ. ಓಕೆನಾ. ಸೊ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಇನ್ನೊಂದು 3 to 4 ಡೇಸ್ ಬಿಟ್ಟು ಮತ್ತೊಮ್ಮೆ ಒಂದ್ಸರಿ ಚೆಕ್ ಮಾಡಿ ಈ ಪ್ರಾಬ್ಲಮ್ ಎಲ್ಲ ಸರಿಪಡಿಸಿದ ನಂತರ ಸೊ ನೀವು ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಪಡ್ಕೋಬೋದಾಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.